A7 ಅನುಕುಮಾರ್ ಪರ ವಕೀಲ ಈಗ ವಾದ ಮಂಡನೆ ಆರಂಭ ಮಾಡಿದ್ದಾರೆ. ಇತರ ಆರೋಪಗಳೊಂದಿಗೆ ಸಂಪರ್ಕ ಇತ್ತೆಂದು ಆರೋಪ ಮಾಡಲಾಗಿದೆ. ಕಾಲ್ ರೆಕಾರ್ಡಿಂಗ್ ನಲ್ಲಿ ಕೊಲೆಗೆ ಪೂರಕ ಸಾಕ್ಷ್ಯಗಳಿಲ್ಲ ಅಂತ ಅನುಕುಮಾರ್ ಪರ ವಕೀಲರು ವಾದ ಮಂಡನೆ ಮಾಡ್ತಿದ್ದಾರೆ. ಬಲವಂತವಾಗಿ ಕಿಡ್ನಾಪ್ ಬಗ್ಗೆ, ಕೊಲೆ ಸಂಚಿನ ಬಗ್ಗೆ ಸಾಕ್ಷ್ಯ ಇಲ್ಲ. ರೇಣುಕಾಸ್ವಾಮಿ ಜೊತೆಯಲ್ಲೇ ಡಾಬಾದಲ್ಲಿ ಊಟ ಮಾಡಿದ್ದಾರೆ. ಕೊಲೆಯಲ್ಲಿ ಅನುಕುಮಾರ್ ಪಾತ್ರ ಇಲ್ಲ ಅಂತ ವಾದ ಮಂಡನೆ ಮಾಡ್ತಿದ್ದಾರೆ. A7 ಅನುಕುಮಾರ್ ಪರ ಈಗ ವಾದ ಮಂಡನೆ ಮಾಡ್ತಿರೋದು. ವಕೀಲರೀಗ ವಾದ ಮಂಡನೆ ಮಾಡ್ತಿದ್ದಾರೆ. ಇತರೆ ಆರೋಪಿಗಳಿಗೆ ಸಂಪರ್ಕ ಇತ್ತು ಅಂತ ಆರೋಪಿಸಲಾಗಿದೆ. ಆದ್ರೆ ಅನುಕುಮಾರ್ ಇದರಲ್ಲಿ ಭಾಗವಹಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಹೇಳ್ತಿದ್ದಾರೆ ಈಗ ಬಲವಂತವಾಗಿ ಕಿಡ್ನಾಪ್ ಬಗ್ಗೆ ಅಥವಾ ಕೊಲೆ ಮಾಡಿರೋ ಬಗ್ಗೆ, ಕೊಲೆ ಸಂಚಿನ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಲಾಗ್ತಿದೆ. ರೇಣುಕಾಸ್ವಾಮಿಯಲ್ಲಿ ಜೊತೆಯಲ್ಲೇ ರೇಣುಕಾಸ್ವಾಮಿ ಮತ್ತು ಇವರು ಅಲ್ಲಿ ಡಾಬಾದಲ್ಲಿ ಆಹಾರ ಸೇವಿಸಿದ್ದಾರೆ. ಹಾಗಾಗಿ ಕೊಲೆಯಲ್ಲಿ ಅನುಕುಮಾರ್ ಅವರ ಪಾತ್ರ ಇಲ್ಲ ಅಂತ ವಕೀಲ ರಾಮ್ ಸಿಂಗ್ ವಾದ ಮಂಡನೆ ಮಾಡ್ತಿದ್ದಾರೆ. ಇತರೆ ಆರೋಪಿಗಳೊಂದಿಗೆ ಸಂಪರ್ಕ ಇತ್ತು ಅಂತ ಆರೋಪಿಸಲಾಗಿದೆ. ಆದರೆ ಕಾಲ್ ರೆಕಾರ್ಡಿಂಗ್ ನಲ್ಲಿ ಇದಕ್ಕೆ ಬೇಕಾದಂತ ಪೂರಕ ಯಾವುದೇ ದಾಖಲೆಗಳು ಇಲ್ಲ ಅಂತ, ಬಲವಂತವಾಗಿ ಕಿಡ್ನಾಪ್ ಮಾಡಿಲ್ಲ. ಹಾಗೆ ಈ ರೇಣುಕಾಸ್ವಾಮಿ ಕೂಡ ಜೊತೆಯಲ್ಲೇ ಡಾಬಾದಲ್ಲಿ ಊಟ ಮಾಡಿದ್ದಾರೆ. ಸೊ ಅನುಕುಮಾರ್ ಪರ ವಕೀಲರು ಈಗ ರಾಮ್ ಸಿಂಗ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ಸೊ ಇತರೆ ಆರೋಪಿಗಳೊಂದಿಗೆ ಸಂಪರ್ಕ ಇತ್ತು ಅನ್ನೋದು ಅನುಕುಮಾರ್ ಅವರ ಮೇಲೆ ಇರುವಂತಹ ಆರೋಪ. ಆದರೆ ಕಾಲ್ ರೆಕಾರ್ಡಿಂಗ್ ನಲ್ಲಿ ಕೊಲೆಗೆ ಪೂರಕವಾದಂತಹ ಸಾಕ್ಷ್ಯ ಇಲ್ಲ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಅನುಕುಮಾರ್ ಹೆಸರು ಕೂಡ ಕೇಳಿಬಂದು ನಂತರ ಅವರು ಜೈಲಿನಲ್ಲಿರುವಂಥದ್ದು. ಪ್ರಕರಣದ 7ನೇ ಆರೋಪಿ ಅನುಕುಮಾರ್ ಅಲಿಯಾಸ್ ಅನಿಲ್. ಸೊ ಈತನ ವಿಚಾರವಾಗಿ ಕೂಡ ಈಗ ವಾದ ಮಂಡನೆ ಆಗ್ತಿದೆ. ಅವರ ಪರವಾಗಿ ವಕೀಲರು ರಾಮ್ ಸಿಂಗ್ ವಾದ ಮಂಡನೆ ಮಾಡ್ತಿದ್ದಾರೆ. ಸೊ ಅನುಕುಮಾರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ A7 ಆರೋಪಿ. ಇನ್ನು ರೇಣುಕಾಸ್ವಾಮಿಯನ್ನ ಕೊಲ್ಲೋದಕ್ಕೆ ಅನುಕುಮಾರ್ ಕಾರಣ ಅಲ್ಲ. ಪ್ರಕರಣದಲ್ಲಿ ಬಲಿಪಶು ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲ್ಲೋದಕ್ಕೆ A7 ಅನುಕುಮಾರ್ ಕಾರಣ ಅಲ್ಲ ಅಂತ. ಪ್ರಕರಣದಲ್ಲಿ ಬಲಿಪಶು ಮಾಡಲಾಗಿದೆ. ಇದಕ್ಕೆ ಈ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೆ ಈ ವ್ಯಕ್ತಿ ಕಾರಣ ಅಲ್ಲ, ಅಥವಾ ಅನುಕುಮಾರ್ ನಮ್ಮ ಕಕ್ಷಿದಾರರು ಕಾರಣ ಅಲ್ಲ ಅಂತ ಅಲ್ಲಿ ತಿಳಿಸಲಾಗ್ತಾ ಇದೆ. ಸೊ ಅನುಕುಮಾರ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾರು ಚಾಲಕ ರವಿ ಠಾಣೆಗೆ ಹೋಗಿ ನೇರವಾಗಿ ಅಲ್ಲಿ ಶರಣಾಗಿದ್ದ. ಅದಾದ ನಂತರ ಅವತ್ತಿನ ದಿನ ಅನುಕುಮಾರ್ ಮತ್ತು ಜಗದೀಶ್ ಇಬ್ಬರು ಕೂಡ ನಂತರ ಶರಣಾಗ್ತಾರೆ. ಆದರೆ ಇಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೆ, ಆತನ ಪ್ರಾಣ ಹೋಗೋದಕ್ಕೆ ಅನುಕುಮಾರ್ ಕಾರಣ ಅಲ್ಲ, ಜವಾಬ್ದಾರಿ ಅಲ್ಲ. ಪ್ರಕರಣದಲ್ಲಿ ಆತನನ್ನು ಬಲಿಪಶು ಮಾಡಲಾಗಿದೆ ಅಂತ ಈಗ ವಾದ ಮಂಡನೆ ಮಾಡ್ತಿದ್ದಾರೆ ರಾಮ್ ಸಿಂಗ್. ಸೊ A7 ಅನುಕುಮಾರ್ ಎಷ್ಟು ಮಟ್ಟಿಗೆ ಅಂತಂದರೆ, ಅನುಕುಮಾರ್ ಅವರ ತಂದೆ ಕೂಡ ಅದಾದಮೇಲೆ ಹೃದಯಾಘಾತದಿಂದ ಮೃತಪಟ್ಟಿದ್ರು, ನಿಮಗೆಲ್ಲ ಗೊತ್ತಿರೋ ಹಾಗೆ, ಚಂದ್ರಣ್ಣ. ಸೊ ಅದಾದಮೇಲೆ ಈಗ ನಾವು ನೋಡ್ತಿರೋ ಹಾಗೆ ಅನುಕುಮಾರ್ ಈ ಕೇಸ್ನಿಂದ ಬಚಾವಾಗ್ತಾರೆ. ಫ್ಯಾಮಿಲಿಲಿ ಸಾಕಷ್ಟು ಆಗಿದೆ ಈಗ, ಆ ನೋವು ಫ್ಯಾಮಿಲಿ ಜೊತೆ. ಇದಾದರೆ ಈಗ ಈ ಕೇಸ್ನಿಂದ ಅನುಕುಮಾರ್ ಅವ್ರನ್ನ ಹೊರತರುವಂಥ ಪ್ರಯತ್ನ ವಕೀಲರಿಂದ ಆಗ್ತಾ ಇದೆ.